ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ಕಲರ್ ಬ್ಲೈಂಡ್ನೆಸ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾರಿಗೆ ಬೇಕು ಅನ್ನೋರು ಕಮೆಂಟ್ ಹಾಕಿ ಅಂತ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ. ಅದರಂತೆ ಹಲವಾರು ಹುಡುಗರು ಕಮೆಂಟನ್ನು ಮಾಡಿದ್ದರು, ಸರ್ ಮಾಡಿ ಅಂತ ಕಮೆಂಟ್ ಮಾಡಿದ್ದರು. ಅದಕ್ಕೋಸ್ಕರ ನಾವೀಗ ಟಾಪ್ 5 ಕಮೆಂಟ್ಗಳನ್ನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೇವೆ. ನಿಮಗೆ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ 360 ಡಿಗ್ರಿ ಆಗಿ ಹೇಳಿಕೊಡುತ್ತೇನೆ ಸ್ನೇಹಿತರೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡ್ರಿ, ನಾನು ಕಲರ್ ಬ್ಲೈಂಡ್ನೆಸ್ ಬಗ್ಗೆ 5 ಕ್ವಶನ್ಸ್ ತಂದಿದ್ದೇನೆ. ಅವು ಯಾವಪ್ಪ ಅಂದ್ರೆ, ಕಲರ್ ಬ್ಲೈಂಡ್ನೆಸ್ ಯಾಕೆ ಬರುತ್ತೆ, ಕಲರ್ ಬ್ಲೈಂಡ್ನೆಸ್ ಯಾರಿಗೆ ಜಾಸ್ತಿ ಬರುತ್ತೆ, ಅದು ಹುಡುಗರ್ಗ ಹುಡುಗಿಯರ್ಗ, ಒಮ್ಮೆ ಕಲರ್ ಬ್ಲೈಂಡ್ನೆಸ್ ಬಂದ್ರೆ ವಾಪಸ್ ಹೋಗುತ್ತಾ ಇಲ್ಲ, ಯಾವುದರ ಕೊರತೆಯಿಂದ ಕಲರ್ ಬ್ಲೈಂಡ್ನೆಸ್ ಬರುತ್ತದೆ, ಕಲರ್ ಬ್ಲೈಂಡ್ನೆಸ್ಗೆ ಬಾಡಿಗೆ ಏನಾದರೂ ತೊಂದರೆ ಆಗುತ್ತಾ ಇಲ್ಲ, ಕಲರ್ ಬ್ಲೈಂಡ್ನೆಸ್ ಇದ್ರೆ ಜಾಬ್ಗೆ ಯಾಕೆ ಸೆಲೆಕ್ಟ್ ಮಾಡಿಕೊಳ್ಳುವುದಿಲ್ಲ, ಕಲರ್ ಬ್ಲೈಂಡ್ನೆಸ್ ಇಂದ ಹೊರಗೆ ಬರುವುದು ಹೇಗೆ, ಕಲರ್ ಬ್ಲೈಂಡ್ನೆಸ್ ಇದಕ್ಕೆ ಔಷಧಿ ಏನಾದರೂ ಇದೆಯಾ ಇಲ್ಲ, ಇದೇ ತರ ಈ ಎಲ್ಲ ಪ್ರಶ್ನೆಗಳಿಗೆ ನಾನು ಒಂದೊಂದಾಗಿ ಉತ್ತರ ಕೊಡುತ್ತೇನೆ ಸ್ನೇಹಿತರೆ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಸೊ ನೀವು ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಫುಲ್ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ನೀವೆಲ್ಲಾದರೂ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನೋಡೋಕ್ಕಿಂತ ಮುಂಚೆ ನೀವಿನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಕ್ವಶನ್ ನೋಡೋಣ ಬನ್ನಿ. ಈಗ ಕಲರ್ ಬ್ಲೈಂಡ್ನೆಸ್ ಯಾಕೆ ಬರುತ್ತಪ್ಪ ಅಂದ್ರೆ, ಫಸ್ಟ್ ನೋಡ್ರಿ ಯಾಕೆ ಬರುತ್ತೆ ಅಂದ್ರೆ, ನೋಡ್ರಿ ಇದು ಬೈ ಬರ್ತ್ ಅಂದ್ರೆ ಹುಟ್ಟಿನಿಂದಲೇ ಬರುತ್ತದೆ. ಜೆನೆಟಿಕ್ಸ್ ಅಂದ್ರೆ ಕ್ರೋಮೋಸೋಮ್ಸ್ ನ ಕೊರತೆಯಿಂದಾಗಿ ಇದು ಹುಟ್ಟಿನಿಂದಲೇ ಬರುತ್ತದೆ ಸ್ನೇಹಿತರೆ. ಇದು ಒಂದು ತಲೆ ಇಟ್ಕೊಳ್ಳಿ, ಹುಟ್ಟಿನಿಂದ ಬರುತ್ತದೆ. ಇದು ಫಸ್ಟ್ ಕ್ವಶನ್ ನ ಆನ್ಸರ್ ಆಗಿರುತ್ತದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಕಲರ್ ಬ್ಲೈಂಡ್ನೆಸ್ ಯಾರಿಗೆ ಜಾಸ್ತಿ ಬರುತ್ತದೆ? ನೋಡ್ರಿ, ಪುರುಷರಿಗೆ ಬರುತ್ತದ ಜಾಸ್ತಿ, ಇಲ್ಲ ಮಹಿಳೆಯರಿಗೆ ಜಾಸ್ತಿ ಬರುತ್ತದ ಅಂತೇಳಿ. ಇದು ನೋಡ್ರಿ, ಜಾಸ್ತಿ ಮಹಿಳೆಯರಿಗಿಂತ ಪುರುಷರಲ್ಲಿ ಜಾಸ್ತಿ ಇರುತ್ತೆ. ಯಾಕಂತ ಹೇಳ್ತೀನಿ ನೋಡ್ರಿ. ಕಾರಣ, ಕಲರ್ ಬ್ಲೈಂಡ್ನೆಸ್ ಅನ್ನೋದು ಒಂದು ಜೆನೆಟಿಕ್ಸ್ ಮೂಲಕ ಅಂದ್ರೆ ಕ್ರೋಮೋಸೋಮ್ಸ್ ಕಾರಣದಿಂದ ಉಂಟಾಗುತ್ತದೆ. ಸೊ ಇದು ಎಕ್ಸ್ ಕ್ರೋಮೋಸೋಮ್ಸ್ ನಲ್ಲಿರುವ ದೋಷದಿಂದ ಆಗುತ್ತದೆ ಸ್ನೇಹಿತರೆ. ಇದು ಅದಕ್ಕೆ ಪುರುಷರಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ಸ್ ಇರುತ್ತದೆ, ಅದೇ ಮಹಿಳೆಯರಲ್ಲಿ 2 ಎಕ್ಸ್ ಕ್ರೋಮೋಸೋಮ್ಸ್ ಗಳಿರುತ್ತವೆ. ಸೊ ಹೀಗಾಗಿ ಪುರುಷರ ಹತ್ರ ಒಂದೇ ಕ್ರೋಮೋಸೋಮ್ಸ್ ಇರುವುದರಿಂದ ಒಂದು ವೇಳೆ ಆ ಕ್ರೋಮೋಸೋಮ್ಸ್ ನಲ್ಲಿ ಏನಾದರೂ ದೋಷವಿದ್ದರೆ ಈ ಕಲರ್ ಬ್ಲೈಂಡ್ನೆಸ್ ಬರುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಸ್ನೇಹಿತರೆ. ಸೊ ಹೀಗಾಗಿ ಪುರುಷರಲ್ಲಿಯೇ ಜಾಸ್ತಿ ಇದು ಕಾಣಿಸಿಕೊಳ್ಳುತ್ತದೆ. ಮೂರನೇ ಕ್ವಶನ್, ಕಲರ್ ಬ್ಲೈಂಡ್ನೆಸ್ ಒಮ್ಮೆ ಬಂದರೆ ವಾಪಸ್ ನಾರ್ಮಲ್ ಆಗುತ್ತಾ ಅಂತ ನಿಮ್ ಕ್ವಶನ್. ನೋಡ್ರಿ, ಸಾಮಾನ್ಯವಾಗಿ ಕಲರ್ ಬ್ಲೈಂಡ್ನೆಸ್ ಬಂದರೆ ಟ್ರೀಟ್ಮೆಂಟ್ ಇದೆ, ಅದರಿಂದ ಸ್ವಲ್ಪ ವಿಮುಕ್ತರಾಗಬಹುದು. ಆದರೆ ಬೈ ಬರ್ತ್ ಏನಾದರೂ ಕಲರ್ ಬ್ಲೈಂಡ್ನೆಸ್ ಬಂದಿದ್ದರೆ ಇದಕ್ಕೆ ಯಾವುದೇ ತರನಾದಂತ ಟ್ರೀಟ್ಮೆಂಟ್ ಇಲ್ಲ. ಯಾರಿಗಪ್ಪ ಅಂದ್ರೆ, ನಿಮ್ಗೆ ನೀಲಿ, ಹಸಿರು, ಕೆಂಪು ಈ 3 ಬಣ್ಣ ಯಾರಿಗೆ ಗುರುತಿಸುವುದಕ್ಕಾಗೋದಿಲ್ಲವೋ ಅವರಿಗೆ ಬೈ ಬರ್ತ್ ಬಂದಿರುತ್ತದೆ. ಈ 3 ಅಕ್ಷರಗಳನ್ನು ನೀವು ಗುರುತಿಸಲು ಸಾಧ್ಯವಿಲ್ಲ ಅಂದ್ರೆ ನಿಮಗೆ ಯಾವುದೇ ತರನಾದಂತ ಟ್ರೀಟ್ಮೆಂಟ್ ಇಲ್ಲ. ಇದೊಂದು ತಲೆ ಇಟ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಕಂಡು ಹಿಡಿಯುತ್ತಿದ್ದಾರೆ, ಇನ್ನು ಕಂಡು ಹಿಡಿದಿಲ್ಲ, ವಾಪಸ್ ಹೋಗಲ್ಲ. ಬಟ್ ಅಲ್ಪ ಸ್ವಲ್ಪ ಇದ್ದವರು, ಈಗ ಯಾರಿಗೆ ನನಗೆ ನೀಲಿ, ಹಸಿರು, ಕೆಂಪು ಬಣ್ಣಗಳು ಕಾಣುತ್ತೇವೆ ಸರ್, ಯಾರಿಗೆ ಇವೆಲ್ಲ ಈ 3 ಬಣ್ಣಗಳು ಕಾಣುತ್ತಾವೋ ಅವರಿಗೆ ಕಲರ್ ಬ್ಲೈಂಡ್ನೆಸ್ ಏನಾದ್ರು ಇದ್ರೆ ಅವರಿಗೆ ಟ್ರೀಟ್ಮೆಂಟ್ ಇದೆ ಸ್ನೇಹಿತರೆ, ಸ್ವಲ್ಪ ಮಟ್ಟಿಗೆ. ಹೌದಾ? ನೆಕ್ಸ್ಟ್ ಕ್ವಶನ್, ಕಲರ್ ಬ್ಲೈಂಡ್ನೆಸ್ ಇಂದ ಬಾಡಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ. ನೋಡ್ರಿ, ಇದು ಯಾವುದೇ ತರನಾದಂತ ಬಾಡಿಗೆ ಎಫೆಕ್ಟ್ ಮಾಡಲ್ಲ. ಇದು ಕೇವಲ ಒಂದು ಕಣ್ಣಿನ ಬಣ್ಣ ಗುರುತಿಸುವ ಸಮಸ್ಯೆ ಇರುವುದರಿಂದ ಇದು ದೇಹಕ್ಕೆ ಯಾವುದೇ ತೊಂದರೆ ಮಾಡಲ್ಲ ಸ್ನೇಹಿತರೆ. ಜಸ್ಟ್ ಕಣ್ಣಿಗೆ ಬರುವುದರಿಂದ ಇದಕ್ಕೆ ಯಾವುದೇ ದೇಹಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕಲರ್ ಬ್ಲೈಂಡ್ನೆಸ್ ಇದ್ರೆ ಆರ್ಮಿ ಮತ್ತು ಪೊಲೀಸ್ ಜಾಬ್ ಗಳಲ್ಲಿ ಯಾಕೆ ಸೇರಿಸಿಕೊಳ್ಳಲ್ಲಪ್ಪ ಅಂದ್ರೆ, ನೋಡ್ರಿ, ಆರ್ಮಿ ಮತ್ತು ಪೊಲೀಸ್ ಇವೆಲ್ಲ ಉದ್ಯೋಗಗಳಲ್ಲಿ ತೀವ್ರ ದೃಷ್ಟಿ ಮತ್ತು ಬಣ್ಣ ಗುರುತಿಸುವುದು ಬಹುಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಒಂದು ವೇಳೆ ನಿಮ್ಗೆ ಕಲರ್ ಬ್ಲೈಂಡ್ನೆಸ್ ಇದ್ದರೆ ಅಪಾಯದ ಪರಿಸ್ಥಿತಿಯಲ್ಲಿ ತಪ್ಪು ನಿರ್ಧಾರ ಆಗಬಹುದು. ತಮ್ಮ ಮತ್ತು ಇತರರ ಜೀವಕ್ಕೆ ಅಪಾಯ ಉಂಟು ಮಾಡುವ ಉದ್ದೇಶದಿಂದ ಕಲರ್ ಬ್ಲೈಂಡ್ನೆಸ್ ಇದ್ದವರನ್ನು ರಿಜೆಕ್ಟ್ ಮಾಡುತ್ತಾರೆ ಸ್ನೇಹಿತರೆ. ಈಗ ಆರ್ಮಿ ಪೊಲೀಸ್ ಅಲ್ಲಿ ಹೋದ್ರೆ ಒಂದ್ ವೇಳೆ ಏನಾದ್ರು ಯುದ್ಧದ ಸಂದರ್ಭದಲ್ಲಿ ಕಲರ್ ಗುರುತಿಸುವುದು ಬಹಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ. ರೆಡ್ ಅಂದ್ರೆ ಡೇಂಜರ್ ಇರುತ್ತೆ. ನಿಮ್ಗೆ ರೆಡ್ ಅಂತ ಬಣ್ಣನೇ ಗುರುತಿಸೋದಾಗಿಲ್ಲ ಅಂದ್ರೆ ಮತ್ತ ನಿಮ್ಗೆ ಅಪಾಯ ಆಗುವುದಲ್ಲೇ ನಿಮ್ಮ ಜೊತೆಗಿದ್ದವರು ಕೂಡ ಅಪಾಯ ತಂದು ಬಿಡಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಪೊಲೀಸ್ ಮತ್ತು ಆರ್ಮಿ ಹುದ್ದೆಗಳಲ್ಲಿ ಕಲರ್ ಬ್ಲೈಂಡ್ನೆಸ್ ನ ಬಹಳ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಕಲರ್ ಬ್ಲೈಂಡ್ನೆಸ್ಗೆ ಔಷಧಿ ಏನು? ಇವಾಗ ಹೇಳ್ತೀನಿ ನೋಡ್ರಿ 99% ಇಂದಿನ ಸ್ಥಿತಿಯಲ್ಲಿ ಯಾವುದೇ ತರನಾದಂತ ಔಷಧಿ ಇಲ್ಲ. ಇದು ಯಾರಿಗೆ ಔಷಧಿ ಇಲ್ಲಪ್ಪ ಅಂದ್ರೆ,
ಯಾರಿಗೆ ನೀಲಿ, ಹಸಿರು, ಕೆಂಪು ಈ ಬಣ್ಣಗಳು ಎಷ್ಟು ಕಾಣುವುದಿಲ್ಲವೋ ಅವರಿಗೆ ಔಷಧಿ ಇಲ್ಲ. ಯಾರಿಗೆ ಇದು 99% ಅವರಿಗೆ ಔಷಧಿ ಇಲ್ಲ, ಇನ್ನೂ ಕಂಡು ಹಿಡುತ್ತಿದ್ದಾರೆ ಸ್ನೇಹಿತರೆ. ಕಾಣದೇ ಇಲ್ಲ, ನಿಮಗೆ ಎಷ್ಟು ಕಾಣದೇ ಇಲ್ಲಪ್ಪ ಅನ್ನೋರು ನೀವು ಪೊಲೀಸ್ ಆರ್ಮಿ ಜಾಬ್ಗೆ ಅನರ್ಹರು. ನೀವು ಪೊಲೀಸ್ ಆರ್ಮಿ ಜಾಬ್ ಆಗ್ಬೇಕನ್ನೋದನ್ನು ಮರ್ತು ಬಿಡಿ. ಹೌದಾ, ಇವು ಬಣ್ಣನೇ ನಮಗೆ ಕಾಣಲ್ಲ ಅಂದ್ರೆ ನಿಮ್ಗೆ ಸೆಲೆಕ್ಟ್ ಆಗೋಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದು ಫಸ್ಟ್ ಟೈಪ್ ಆಯ್ತು. ಇದು 99% ಜನರಿಗೆ ಹೇಳಕೊಂತೀನಿ. ನೆಕ್ಸ್ಟ್ ಸೆಕೆಂಡ್ ಟೈಪ್ ಹುಡುಗರು ಜನ ಯಾರಿದ್ದಾರಪ್ಪ ಅಂದ್ರೆ, ಸೆಕೆಂಡ್ ಟೈಪ್ ಜನ ಯಾರಪ್ಪ ಅಂದ್ರೆ, ನಿಮ್ಗೆ ರೆಡ್, ನೀಲಿ, ಹಸಿರು, ಕೆಂಪು ಈ ಮೂರು ಬಣ್ಣಗಳು ಕಾಣುತ್ತವೆ, ಆದರೂ ಕೂಡ ಕಲರ್ ಬ್ಲೈಂಡ್ನೆಸ್ ಇದೆ ಅಂದ್ರೆ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಇರುತ್ತದೆ. ಇದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ನೋಡ್ರಿ. ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ, ಅವರು ಟ್ರೀಟ್ಮೆಂಟ್ ಹೇಳ್ತಾರೆ. ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ ಅವರು ಟ್ರೀಟ್ಮೆಂಟ್ ಹೇಳ್ತಾರೆ. ಒಂದೇ ಆಪ್ಷನ್. ಸೆಕೆಂಡ್ ಆಪ್ಷನ್ ನೋಡ್ರಿ, ಇದು ಕಲರ್ ಬ್ಲೈಂಡ್ನೆಸ್ ಎನ್ನುವುದು ಕಣ್ಣಿಗೆ ಸಂಬಂಧಪಟ್ಟಿದ್ದಂತ ಕಾಯಿಲೆ ಅನ್ಬೋದು, ಇಲ್ಲ ಕೊರತೆ ಅನ್ಬೋದು. ಜೆನೆಟಿಕ್ಸ್ ಮೂಲದಿಂದ ಬರುತ್ತದೆ ಸ್ನೇಹಿತರೆ. ಇದು ಕಣ್ಣಿಗೆ ಸಂಬಂಧಪಟ್ಟಿದ್ದಾಗೋದ್ರಿಂದ ಕಣ್ಣಿನ ರೆಟಿನಾದಲ್ಲಿ ಇರುವ ಸಮಸ್ಯೆ ಸ್ನೇಹಿತರೆ ಇದು. ಅದಕ್ಕೋಸ್ಕರ ವಿಟಮಿನ್ ಎ ಕೊರತೆಯಿಂದ ಇದು ಕಂಡು ಬರುತ್ತದೆ. ಈ ಸಮಸ್ಯೆ ಅಧಿಕ ವಿಟಮಿನ್ ಎ ಇಂದ ಕಂಡು ಬರುತ್ತದೆ. ಇದಕ್ಕಾಗಿ ನೀವು ವಿಟಮಿನ್ ಎ ಇರುವ ಪದಾರ್ಥಗಳನ್ನು ಜಾಸ್ತಿ ತಿನ್ನಬೇಕು. ಅದು ಯಾವಪ್ಪ ಅಂದ್ರೆ ತರಕಾರಿ, ಗೆಡ್ಡೆ, ಗೆಣಸು, ಹಣ್ಣು ಹಂಪಲ, ಹಾಲು, ಬೆಣ್ಣೆ, ಮೊಟ್ಟೆ, ಮೀನು, ಮಾಂಸ, ಸೊಪ್ಪು, ತರಕಾರಿ ಐಟಮ್ಸ್ಗಳು, ಇವೆಲ್ಲ ಸೇಬು ಹಣ್ಣು, ಗಜ್ರಿ, ಸೌತೆಕಾಯಿ, ಒಟ್ಟು ವಿಟಮಿನ್ ಎ ಇರುವಂತ ಪದಾರ್ಥಗಳನ್ನು ಜಾಸ್ತಿ ತಿನ್ಬೇಕು ಸ್ನೇಹಿತರೆ. ಇವೆಲ್ಲ ತಿಂದ್ರೆ ನಿಮಗೆ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಎಲ್ಲಿ 1% ಅಷ್ಟೇ. ನಾನು 100% ಹೇಳ್ತಿಲ್ಲ, ನಿಮಗೆ 100% ಹೇಳ್ತಿಲ್ಲ. ಕಡಿಮೆ ಇದ್ದೆ, ನನಗೆ ಸ್ವಲ್ಪ ಇದೆ ಅನ್ನೋರು ಎಲ್ಲೇ 1% ಕಡಿಮೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಇದು ಡಾಕ್ಟರ್ ಹೇಳುವ ಹಾಗೆ. ಆದರೆ ಇದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನಾಟಿ ಔಷಧ ಅಂತ ಕರೀತಾರೆ ಸ್ನೇಹಿತರೆ. ಕಾಡು ಔಷಧ ಅಂತಾರಲ್ಲ. ಏನಪ್ಪಾ ಅಂದ್ರೆ, ನಿಮ್ಗೆ ಅಂದ್ರ ತಪ್ಪಲ ಗೊತ್ತಾ? ಅಂದ್ರ ಗಿಡ ಅಂದ್ರೆ ಕೆಲವೊಬ್ರಿಗೆ ಅರ್ಥ ಆಗುತ್ತೋ ಇಲ್ಲೋ, ಇದು ನಮ್ಮ ಊರ್ ಕಡೆ ಇದ್ರ ಅಂದ್ರ ಗಿಡ ಅಂತ ಕರೀತಾರೆ. ಮದುವೆ ಸಂದರ್ಭದಲ್ಲಿ ಮೇಲ್ಗಡೆ ತಪ್ಪಲ ಹಾಕ್ತಾರ, ಅಂದ್ರ ಹಾಕಿ ನೋಡಿ ಅಂತೇಳಿ. ಹೌದಾ, ಆ ಗಿಡನ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಮಿನಿಮಮ್ 20 ನಿಮಿಷ ನೋಡ್ಬೇಕು ನೀವು. ಮಿನಿಮಮ್ 20 ನಿಮಿಷ ಕಂಟಿನ್ಯೂ ಆಗಿ ಆ ಗಿಡ ನೋಡ್ಬೇಕು. ಗಿಡ ನೋಡಿದ್ರೆ ಕಲರ್ ಬ್ಲೈಂಡ್ನೆಸ್ ಹೋಗುವ ಸಾಧ್ಯತೆ ಇದೆ ಅಂತ ನಾನು ಕೇಳಿದೀನಿ. ಅದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಇದಿಷ್ಟು ನೀವು 99% ಎಫರ್ಟ್ ಹಾಕಿದೀರಾ, ಬಟ್ ಎಲ್ಲೇ 1%, ಈ 1% ನಂಬಿಕೆ ಸ್ನೇಹಿತರೆ ಅಷ್ಟೇ. 100% ಆಗುತ್ತ ನಾನು ಹೇಳಲ್ಲ ಸ್ನೇಹಿತರೆ. 1% ಆಗ್ಬೋದು ಅನ್ನೋ ನಂಬಿಕೆ ಅಷ್ಟೇ. ಯಾಕಂದ್ರೆ ನಾನು ಕೇಳಿರೋ ಪ್ರಕಾರ, ನಾನು ಅಧ್ಯಯನ ಮಾಡಿದಿರೋ ಪ್ರಕಾರ, ನಾನು ಹಲವಾರು ಡಾಕ್ಟರ್ಸ್ ಗಳನ್ನು ಕೇಳಿರೋ ಪ್ರಕಾರ ಇದಕ್ಕೆ ಯಾವುದೇ ಔಷಧಿ ಕೂಡ ಇಲ್ಲ ಸ್ನೇಹಿತರೆ. ಇದಕ್ಕೋಸ್ಕರ ನಾನು ನಾಟಿ ವೈದ್ಯರಲ್ಲಿ ಕೇಳಿದ ಪ್ರಕಾರ ಅವರು ಇದನ್ನು ಹೇಳಿದರು. ಇದು ಯಾರಿಗಪ್ಪ ಅಂದ್ರೆ, ಸಂಪೂರ್ಣ ರೆಡ್, ನೀಲಿ, ಹಸಿರು, ಕೆಂಪು ಈ ಬಣ್ಣಗಳು ಕಾಣಿದಿಲ್ಲ ನೋಡು, ಇವ್ರಿಗೆ ಅಪ್ಲೈ ಆಗಲ್ಲ. ನಿಮಗೆ ಈ ಬಣ್ಣಗಳು ಕಂಡು ಅವ್ರು ಏನ್ ತೋರಿಸ್ತಾರಲ್ಲ, ಇಲ್ಲಿ ಬುಕ್ ಅಲ್ಲಿ ಓದು ಅಂತ ತೋರಿಸ್ತಲ್ಲ ಅವರು, ಕಲರ್ ಬ್ಲೈಂಡ್ನೆಸ್ ಬುಕ್ ನ. ಆ ಬುಕ್ ಅಲ್ಲಿ ಅಕ್ಷರಗಳನ್ನು ಓದಲು, ನಂಬರ್ಸ್ ಓದಲು ಆಗದೇ ಇದ್ದವರು ಅವರಿಗೆ ಮಾತ್ರ ಇದು ಓದುತ್ತಾರೆ. ಬಟ್ ತಪ್ಪು ಓದುತ್ತಿದ್ದಾರಲ್ಲ ಅವರಿಗೆ, ಅಲ್ಪ ಸ್ವಲ್ಪ ಗೊತ್ತಾಗದೇ ಇದ್ದವ್ರಿಗೆ ವಿಟಮಿನ್ ಎ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಿ. ಇದು ಒಂದ್ಸತಿ ತಿಳಿದು ಒಂದೇ ಸತಿ ಕೇಳಿದ್ರೆ ಈ ಐಟಮ್ಸ್ ನಿಮ್ಗೆ ತಿಳಿಯಲ್ಲ. ಒಂದ್ಸತಿ ವಿಡಿಯೋ ಬ್ಯಾಕ್ ಹೋಗಿ ಮತ್ತೆ ನೋಡಿ ಯಾವ್ಯಾವ ಪದಾರ್ಥಗಳು ತಿನ್ಬೇಕಂತ ಹೇಳಿದ್ದೀನಿ. ಹೌದಾ, ಇದು ಮತ್ತೆ ಅಂದ್ರ ಗಿಡ ಮರಿಬೇಡಿ ಸ್ನೇಹಿತರೆ. ಅಂದ್ರ ಗಿಡ ಎಲ್ಲಿರುತ್ತೆ ಅಲ್ಲಿ ಹೋಗಿ ಒಂದು ದಿನಕ್ಕೆ ಬೆಳಿಗ್ಗೆ ಸಾಯಂಕಾಲ 20 ನಿಮಿಷ, ಮಿನಿಮಮ್ 20 ಮಿನಿಟ್ಸ್ ಕಂಟಿನ್ಯೂ ಬಿಡ್ಲಾರ್ದಂಗೆ ನೋಡ್ಬೇಕು. ಮತ್ತೆ ಕಣ್ ಪಿಳಿಕ್ಸಿರಿ, ಮತ್ತೆ ಕಣ್ ಪಿಳಿಕ್ಸಾದ್ರೆ ನೋಡೋದಂತಲ್ಲ, ಕಣ್ಣು ಪಿಳಿಕಿಸು ಅಂತ ನೋಡಿ ಒಟ್ಟು 20 ಮಿನಿಟ್ಸ್ ಬೆಳಿಗ್ಗೆ ಸಾಯಂಕಾಲ ಆ ಗಿಡವನ್ನು ನೋಡ್ಬೇಕು ಸ್ನೇಹಿತರೆ. ಇಷ್ಟು ಮಾಡಿದ್ರೆ ಎಲ್ಲೇ 1% ಕಡಿಮೆ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. 100ಕ್ಕೆ 100 ಆಗುತ್ತಂತ ನಾನು ಕ್ಲಾರಿಟಿ ಕೊಡಲ್ಲ, ನಾನು ಹೇಳಲ್ಲ. ಅದು 100ಕ್ಕೆ 100 ವೈದ್ಯರಿಂದನೇ ಆಗಿಲ್ಲ. ನಾನು ನೀವೆಲ್ಲ ಯಾವ ಲೆಕ್ಕ? ನಂಬಿಕೆ ಸ್ನೇಹಿತರೆ, ನಂಬಿಕೆ. ಈಗ 65 ಕಟಾನ್ ಕಟ್ಟಿ 65 ಆಗೋದು SSC GD ಬಂದಿಲ್ಲ, ಮತ್ತೆ ಈ ಫಿಸಿಕಲ್ ಮೆಡಿಕಲ್ ಯಾಕೆ ಪ್ರಾಕ್ಟೀಸ್ ಮಾಡಕ್ ಕುಂತಿದ್ದೀರಿ? ಎಲ್ಲೇ ಒಂದು ಆಗುತ್ತನ್ನ ಸಣ್ಣ ನಂಬಿಕೆ ಇದೆಯಲ್ಲ, ಆ ತರ ನಂಬಿಕೆ ಟೆಸ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಹೌದಾ, ಇದಿಷ್ಟು ನಿಮಗೆ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಮಾಹಿತಿ ತಿಳಿಸಿಕೊಡೋ ಪ್ರಯತ್ನ. ಈ ವಿಡಿಯೋ ಏನಾದ್ರು ಈ ಮಾಹಿತಿ ನಿಮ್ಗೆ ಇಷ್ಟ ಅನಿಸಿದೆ ಒಂದೇ ಒಂದು ಲೈಕ್ ಮಾಡಿ. ಇದೇ ತರ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಯಾವ್ದ್ರ ಬಗ್ಗೆ ಮಾಡ್ಬೇಕಂತ ನೀವೇ ಕಮೆಂಟ್ ಮಾಡಿ. ಓಕೆ, ನೀವು ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತೀರಿ, ನಾನು ಆ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಉತ್ತಮ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.